ಅಮ್ಮ ಬರೋದ್ರೊಳಗಾಗಿ ನೀನು 4-5 ಸ್ತೋತ್ರಗಳನ್ನಾದರೂ ಕಲ್ತಿರ್ಬೇಕಪ್ಪ. ಅವರು ಪೂಜೆಗೆ ಕುಳಿತಾಗ ನೀನು ಸ್ತೋತ್ರಗಳನ್ನು ಹೇಳಿದರೆ ಎಷ್ಟು ಚೆನ್ನಾಗಿರುತ್ತದೆ. ಅಮ್ಮ ಎಷ್ಟು ಸಂತೋಷ ಪಡ್ತಾರೆ. ಹಾಗೆ ಆಗಲಿ ಅದಕ್ಕೆ ಎಂದು ಜಗದೀಶ್ ಓಡಿದ. ಎಲ್ಲಿಗೋ ಹೋಗಿದ್ದ ವಿಶ್ವ ಸುಮಾರು 9 ಗಂಟೆಯ ವೇಳೆಗೆ ಮನೆಗೆ ಹಿಂತಿರುಗಿ, ತಿಂಡಿ ಇದೆಯಾ ಅತ್ತಿಗೆ ಎಂದ. ತಾಳಿಪಟ್ಟಿದೆ, ಆರೋಗಿದೆಯೋ ಏನೋಪ್ಪ. ಚಿಂತೆ ಇಲ್ಲ, ಕೊಡು. ವಿಶ್ವನಾಥ್ ಅಡಿಗೆಯ ಮನೆಯಲ್ಲಿ ಕುಳಿತು ಅಕ್ಕಿ ರೊಟ್ಟಿ, ಕೆನೆ ಮೊಸರು, ಬೆಣ್ಣೆ, ಉಪ್ಪಿನಕಾಯಿ ಸವೇತ ಆರಿದ್ರೂ ಚೆನ್ನಾಗಿದೆ ಎಂದ. ಅವನೆದುರಿಗೆ ಅಚ್ಚಿ ಹೀರೆಕಾಯಿ ಹೆಚ್ಚುತ್ತಾ ಕುಳಿತಿದ್ಲು. ಹೀರೆಕಾಯಲ್ಲಿ ಏನು ಮಾಡ್ತಿ ಅತ್ತಿಗೆ? ತವ್ವೆ ಮಾಡಿ ಪಡವಲಕಾಯಿ ರಾಯ್ತ ಮಾಡ್ತೀನಿ. ಸೊಗಸಾಯಿತು. ಜೊತೆಗಷ್ಟು ಆಂಬುಡೆ ಇದ್ಬಿಟ್ರೆ ಅದನ್ನು ಮಾಡ್ತೀನಿ ಬಿಡು. ವಿಶ್ವನ ತಟ್ಟೆ ಬರಿದಾಗುತ್ತಾ ಬಂದಿದ್ದನ್ನು ಕಂಡು, ಇನ್ನೊಂದು ಚೂರು ರೊಟ್ಟಿ ಹಾಕಲೆ ವಿಶ್ವ? ಬೇಡಮ್ಮ, ಸಾಕು, ಹೊಟ್ಟೆ ತುಂಬಿತು. ಅವಳಿಟ್ಟ ಬಿಸಿ ಬಿಸಿ ಕಾಫಿಯನ್ನು ಆರಿಸುತ್ತಾ ವಿಶ್ವ, ಅಮ್ಮ ಅಪ್ಪ ಅಣ್ಣ ಬರೋದಕ್ಕೆ ಇನ್ನೂ 1 ವಾರ ಆಗ್ಬೋದು. ವಾರವೇ ಆಗುತ್ತೋ ಹೆಚ್ಚು ಆಗುತ್ತೋ ಗೊತ್ತಿಲ್ಲ. ಸದ್ಯ 4 ದಿವಸ ತಡವಾದರೂ ಚಿಂತೆ ಇಲ್ಲ. ಮಾವನವರ ಕಣ್ಣು ಸರಿ ಹೋದರೆ ಸಾಕು. ನನ್ನನ್ನು ಬೆಂಗಳೂರಿಗೆ ಅಮ್ಮ ಕರ್ಕೊಂಡು ಹೋಗ್ಬೇಕೆಂದಿದ್ಲು. ಯಾಕೋ ತಾನೇ ಬೇಡ ಅಂದ್ಲು. ನನ್ನನ್ನು ಕೇಳಿದ್ರು, ನಾನೇ ಬೇಡ ಅಂದೆ. ವಿಶ್ವ ಏನೋ ಹೇಳಲು ಪ್ರಯತ್ನಿಸುತ್ತಿದ್ದ. ಗಂಟಲವರೆಗೆ ಬರುತ್ತಿದ್ದ ಮಾತುಗಳು ಹೊರಬರಲು ಹಿಂಜರಿಯುತ್ತಿದ್ದವು. ಅನುಮಾನಿಸುತ್ತಲೇ ಮೆಲ್ಲನೆ, ನಾನು ನಿನ್ನ ಮೇಲೆ ಕೋಪ ಮಾಡ್ಕೊಳ್ಬಾರ್ದಾಗಿತ್ತು ಅದಕ್ಕೆ. ಅಮ್ಮ ತುಂಬ ಪೇಚಾಡ್ಕೊಂಡ್ಲು. ಮಾವನವರಿಗೆ ಅತ್ತಮ್ಮನವರಿಗೆ ಯಾರೂ ಬೇಸರವನ್ನು ಉಂಟು ಮಾಡಬಾರ್ದು ವಿಶ್ವ. ಅಣ್ಣಯ್ಯ ನೀನು ಬೈದ ಎಂದು ಕೇಳಿ ನನ್ನ ಮನಸ್ಸಿಗೆ ದುಃಖವಾಯಿತು. ಅವರು ಬೈದೆ ಇನ್ಯಾರು ಬೈಬೇಕು? ಇನ್ಮೇಲೆ ನಾನು ಕೋಪ ಮಾಡ್ಕೊಳ್ಳೋದಿಲ್ಲ ಅದಕ್ಕೆ. ವಿಶ್ವ, ನಾನು ನಿನಗಿಂತ ವಯಸ್ಸಿನಲ್ಲಿ ಸ್ವಲ್ಪ ದೊಡ್ಡವಳು. ನಾನು ಒಂದು ಮಾತು ಹೇಳ್ತೀನಿ, ಕೇಳುತ್ತೀಯಾ? ಹೇಳು ಅದಕ್ಕೆ. ಅವರು ಹೆಚ್ಚು ಓದಲಿಲ್ಲ. ನೀನು ಜಗದೀಶ್ ಚೆನ್ನಾಗಿ ಓದಿ BA MA ಪಾಸ್ ಮಾಡಿ ದೊಡ್ಡ ಅಧಿಕಾರಕ್ಕೆ ಬರಬೇಕು ಅಂತ ನಾವು ಎಲ್ಲರೂ ಬಯಸ್ತಾ ಇದ್ದೀವಿ. ನನ್ನ ತಮ್ಮಂದಿರು ದೊಡ್ಡ ದೊಡ್ಡ ಪಾಸ್ಗಳನ್ನು ಮಾಡಿದ್ರೆ ನನ್ನ ಹಿಡಿಯೋರು ಯಾರು ಎಂದು ನಿಮ್ಮ ಅಣ್ಣಯ್ಯ ಮಾತಿಗೂ ಹೇಳ್ತಿರ್ತಾರೆ. ನೀನು ಬುದ್ಧಿವಂತ, ಓದ್ತಿ, ಪಾಸ್ ಮಾಡ್ತಿ, ನಿನಗೆ ದೊಡ್ಡ ಅಧಿಕಾರವೂ ಸಿಗುತ್ತದೆ. ಆದರೆ ಕೋಪ ಸ್ವಲ್ಪ ಹತೋಟಿಯಲ್ಲಿ ಇಟ್ಕೊಳ್ಬೇಕಪ್ಪ. 10 ಜನಗಳಿರುವ ಮನೆಯಲ್ಲಿ ನಾವು ಇರುವಾಗ ಎಲ್ಲರ ಕಷ್ಟ ಸುಖಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಮಾವನವರು ನಿಮಗೆ ಏತಕ್ಕೆ ಕಡಿಮೆ ಮಾಡಿದ್ದಾರೆ? ನಿಮ್ಮ ಅಣ್ಣಯ್ಯ ಯಾತಕ್ಕೆ ಕಡಿಮೆ ಮಾಡಿದ್ದಾರೆ? ನೀವು ಚೆನ್ನಾಗಿರಲಿ ಎಂದಲ್ವೇ ಅವರು ಬಯಸೋದು? ನನಗೆ ಕೋಪ ಬಂದ್ಬಿಡುತ್ತೆ ಅದಕ್ಕೆ. ಆ ಹೊತ್ತಿನಲ್ಲಿ ಏನು ಮಾತಾಡ್ತೀನೋ ಏನು ಹೇಳ್ತೀನೋ ನನಗೇ ಗೊತ್ತಿರೋದಿಲ್ಲ. ಆಮೇಲೆ ಪಶ್ಚಾತ್ತಾಪ ಆಗತ್ತೆ. ಆಡಿದ ಮಾತು, ಚೆಲ್ಲಿದ ಹಾಲು ಮತ್ತೆ ಕೈ ಹತ್ತೋದಿಲ್ಲ ವಿಶ್ವ. ನಿಜ, ಇನ್ಮೇಲೆ ಹುಷಾರಾಗಿರ್ತೀನಿ ಅದಕ್ಕೆ ಎಂದು ಹೇಳಿ ಕಾಫಿ ಕುಡಿದು ಮೇಲಕ್ಕೆದ್ದ. ಬೆಳಗ್ಗೆ ಡಾಕ್ಟರ್ ನಾರಾಯಣ ರಾಯರು ಗೌರಿ ನರಸಿಂಹಯ್ಯನವರನ್ನು ತಮ್ಮ ಚಿಕಿತ್ಸಾಲಯಕ್ಕೆ ಬರಮಾಡಿಕೊಂಡು ಹಲವು ವಿಧಾನಗಳಿಂದ ಕಣ್ಣುಗಳನ್ನು ಚೆನ್ನಾಗಿ ಪರೀಕ್ಷಿಸಿ ಆಟ್ರೋಪಿನ್ ಅವರ ಕಣ್ಗಳಿಗೆ ಹಾಕಿಸಿದ್ರು. ಕಣ್ಣುಗಳನ್ನು ಒರೆಸಿಕೊಳ್ಳುತ್ತಾ ಗೌರಿ ನರಸಿಂಹಯ್ಯನವರು, ಕಣ್ಣುಗಳು ಹೇಗಿವೆ ಸ್ವಾಮಿ ಎಂದರು. ಪರೀಕ್ಷೆ ಇನ್ನೂ ಮುಗ್ದಿಲ್ಲ. ಈಗ ಒಂದು ಔಷಧಿ ಹಾಕಿ ನೋಡಿ. ಇದರಿಂದ ಪಾಪೆಗಳು ವಿಸ್ತಾರವಾಗುತ್ತವೆ. ನಾಳೆ ನಾಡಿದ್ದು ಕೂಲಂಕುಷವಾಗಿ ಪರೀಕ್ಷೆ ಮಾಡಿ ನೋಡ್ತೇನೆ. ದೃಷ್ಟಿಗೇನು ಬಾಧಕವಿಲ್ಲ ತಾನೇ? ಆ ವಿಷಯದಲ್ಲಿ ನೀವು ಸ್ವಲ್ಪವೂ ಯೋಚನೆ ಮಾಡಬೇಡಿ ಯಜಮಾನ್ರೆ. ಇನ್ನು ಮುಂದೆ ನೀವು ಕನ್ನಡಕ ಹಾಕ್ಕೊಳ್ಬೇಕಾಗತ್ತೆ. ಆಗಲಿ, ಹಾಕ್ಕೊಳ್ತೀನಿ. 2 ದಿನ ಕ್ರಮವಾಗಿ ಪರೀಕ್ಷೆ ಮುಗಿಸಿ ಡಾಕ್ಟರ್. 7-8 ದಿನ ನೀವು ಇಲ್ಲೇ ಇದ್ದು ಔಷಧಿ ಹಾಕಿಸ್ಕೊಳ್ಬೇಕು ಎಂದರು. ಆಗ್ಬಹುದು, ಕನ್ನಡಕ ತರಿಸಿಕೊಡ್ತೇನೆ. ಇಲ್ವೇ ಅಭ್ಯಾಸ ಮಾಡಿಕೊಳ್ಳಿ. ಕಣ್ಣಿನ ಚಿಕಿತ್ಸೆ ಜೊತೆಗೆ ನಿಮ್ಮ ದೇಹಕ್ಕೂ ಸ್ವಲ್ಪ ಚಿಕಿತ್ಸೆಯಾಗಬೇಕು. ಯಾಕೆ ಸ್ವಾಮಿ? ವಯಸ್ಸು, ದೇಹದಲ್ಲಿ ಸಾಕಷ್ಟು ರಕ್ತವಿಲ್ಲ. ದೇಹಕ್ಕೆ ಕುದುರಿದ್ರೆ ಕಣ್ಣಿನ ಶಕ್ತಿಯು ವೃದ್ಧಿಯಾಗುತ್ತೆ. ನಾನು ಕೆಲವು ಇಂಜೆಕ್ಷನ್ಗಳನ್ನು ಕೊಡ್ತೇನೆ. ನೀವು ಊರಿಗೆ ಹೋಗುವಾಗ ಕೆಲವು ಟಾನಿಕ್ಗಳನ್ನು ಗುರುತು ಹಾಕಿ ಕೊಡ್ತೇನೆ. ಕ್ರಮವಾಗಿ ತೆಗೆದುಕೊಳ್ಳಿ. ತಮ್ಮ ಮಾತಿನಂತೆ ನಡೆದುಕೊಳ್ತೇನೆ. ಅದೇ ಸಂಜೆ ರೋಗಿಗಳನ್ನೆಲ್ಲ ಪರಾಮರ್ಶಿಸುತ್ತಾ ಬಂದ ಡಾಕ್ಟರ್ ಗೌರಿ ನರಸಿಂಹಯ್ಯನವರು ಇಳಿದುಕೊಂಡಿದ್ದ ಉಪಗ್ರಹಕ್ಕೆ ಬಂದರು. ಶ್ರೀಕಂಠಯ್ಯ ಮೇಲಕ್ಕೆದ್ದು ಡಾಕ್ಟರ್ಗೆ ಒಂದು ಕುರ್ಚಿ ಹಾಕಿದ. ಗೌರಿ ನರಸಿಂಹಯ್ಯನವರು ಕೃತಜ್ಞತೆ ವ್ಯಕ್ತಪಡಿಸುತ್ತಾ, ನಮ್ಮ ಸುಂದರೇಶ್ ಡಾಕ್ಟರ್ ಹೇಳಿದ್ದು ಅಕ್ಷರಶಃ ನಿಜ. ನೀವು ಸಾಕ್ಷಾತ್ ಧನ್ವಂತ್ರಿ ಸ್ವರೂಪ. ಹಿರಿಯರು ನೀವು ಆಡಿದ್ದು ಆಶೀರ್ವಾದ ಎಂದು ಭಾವಿಸ್ಕೊಳ್ತೇನೆ ಯಜಮಾನ್ರೆ. ವಿಜ್ಞಾನ ಇವತ್ತು ಹೋಗ್ತಾ ಇರುವ ವೇಗ ನೋಡಿದ್ರೆ ನಮ್ಮ ತಿಳುವಳಿಕೆ ಎಷ್ಟು ಅಲ್ಪವಾದದ್ದು ಎನಿಸುತ್ತೆ. ನಾನು ಹಳ್ಳಿ ಮನುಷ್ಯ ಸ್ವಾಮಿ, ಹೆಚ್ಚು ಓದಿದವನಲ್ಲ.
ಹೆಚ್ಚು ತಿಳಿದವನಲ್ಲ. ವೈದ್ಯಕೀಯ ಜ್ಞಾನಕ್ಕಿಂತಲೂ ಡಾಕ್ಟರ್ಗಳಲ್ಲಿ ಹೆಚ್ಚಾಗಿರಬೇಕಾದದ್ದು ಅಂತಃಕರಣ. ಡಾಕ್ಟರ್ ಹೋದ್ಮೇಲೆ ಬಹಳ ಹೊತ್ತು ಅವರ ಗುಣಕಥನವೇ ಆಯಿತು. ಊರಿನ ವಿಷಯವನ್ನೇ ಧ್ಯಾನಿಸುತ್ತಿದ್ದ ದೇವಮ್ಮನವರು, ನಾವು ಊರಿಗೆ ಹೋಗಬೇಕಾದ್ರೆ ಇನ್ನೂ 8-10 ದಿನಗಳಾಗಬಹುದು ಎಂದರು. ಹೌದಮ್ಮ, ಕನ್ನಡಕ ಕೊಟ್ಟ ಮೇಲೂ 4 ದಿನ ಪರೀಕ್ಷಿಸಿ ನೋಡಬೇಕೆಂದು ಡಾಕ್ಟರ್ ಹೇಳಿದರು. ನಾಳೆ ಸುಳ್ಯಕುಂಟೆಗೆ ಒಂದು ಕಾಗದ ಬರೆದು ನಿಮ್ಮ ಅತ್ತೆಯನ್ನು 4 ದಿವಸಕ್ಕೆ ಮರಳುವಾಡಿಗೆ ಕಳುಹಿಸ್ಕೊಡಲು ಸೀತಾರಾಮಗೆ ತಿಳಿಸು. ಅವರಿಗೆ ಯಾಕಮ್ಮ ತೊಂದರೆ? ನೀನು ಮೊದಲು ಕಾಗದ ಬರೆಯಪ್ಪ. ಅರಿದ ಹುಡುಗಿ, ಏನು ಮಾಡ್ತಿದ್ಯೋ ಏನೋ ಪಾಪ. ನಾನು ನಿಂತ ಹಾಗೆ ಹೊರಟ್ಬಿಟ್ಟೆ. ಅತ್ತೆಗೇನೋ ತೊಂದರೆ ಇದೆ ಎಂದು ಹಚ್ಚಿ ಹೇಳ್ತಿದ್ಲು. ನನಗೂ ಹೇಳಿದ್ಲು. ಚಿಂತೆ ಇಲ್ಲ, ಕುಂಟೆಯಲ್ಲಿ ಕುಳ್ತಿರೋದು ಮರಳುವಾಡಿಯಲ್ಲಿ ಕುಳ್ತಿರ್ಲಿ, ನೀನು ಬರೀ. ಶ್ರೀಕಂಠಯ್ಯ ಆಗ್ಲೆಂದು ಒಪ್ಪಲೇಬೇಕಾಯ್ತು. ಅಳಿಯನ ಕಾಗದ ಕೈ ಸೇರಿದ ಕೂಡಲೇ ಸೀತಾರಾಮಯ್ಯ ಹೆಂಡತಿಯನ್ನು ಕರೆದು ಮರಳುವಾಡಿಗೆ ಪ್ರಯಾಣ ಸಿದ್ಧವಾಗಿದೆ ಎಂದ. ಪುಟ್ಟಮ್ಮ ಕಾಗದವನ್ನು ಕೈಗೆ ತೆಗೆದುಕೊಂಡು ಓದಿಕೊಂಡು, ಹೋಗಿ ಬರೋಣ ನಡೀರಿ. ಅಚ್ಚಿ, ನನಗೊಂದು ಕಾಗದ ಬರೀಬೇಡ್ವೆ ಪಾಪ, ಪುರ್ಸೊತ್ತಾಯ್ತೋ ಇಲ್ವೋ. ಪುಟ್ಟಮ್ಮ ಕೂಡಲೇ ಒಬ್ಬ ಮಂಡಿ ಹೆಂಗಸನ್ನು ಬರಮಾಡಿಕೊಂಡು ಮನೆಯಲ್ಲಿ ಚಕ್ಕುಲಿ, ಕೋಡುಬಳೆ, ರವೆ ಉಂಡೆ ಮಾಡಿ ಕಟ್ಟಿಕೊಂಡು ಮಾರನೆಯ ದಿನವೇ ಗಂಡನೊಂದಿಗೆ ಮರಳುವಾಡಿಗೆ ಪ್ರಯಾಣ ಮಾಡಿದ್ಲು. ತಾಯಿ ತಂದೆ ಇಬ್ಬರು ಬಂದಾಗ ಅಚ್ಚಿ ತರಕಾರಿ ಹಚ್ಚುತ್ತಿದ್ಲು. ತಾಯಿಯ ಮುಖ ಕಂಡೊಡನೆಯೇ ಇಳಿಗೆ ಮಣೆ ಬಿಟ್ಟೆದ್ದು ಅಮ್ಮ ಎಂದ್ಲು. ಪುಟ್ಟಮ್ಮ ಒಳಗೆ ಬಂದು ಹಜಾರದಲ್ಲಿ ಕುಳಿತು, ಚೆನ್ನಾಗಿದ್ಯಾ ಅಚ್ಚಿ ಎಂದ್ಲು. ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದೆಯಾ ಹೇಳು. ಪರವಾಗಿಲ್ಲ ಕಣೆ. ಹುಡುಗರಲ್ಲಿ ಬುಟ್ಟಿಯಲ್ಲಿ ತಿಂಡಿ ಇದೆ, ಅವರಿಗೆಲ್ಲ ಕೊಡು. ಒಳಗೆ ಬಾಮ್ಮ, ನೀನು ಒಳಗೆ ಬಾಪ್ಪ, ಮೊದಲು ಸ್ವಲ್ಪ ಕಾಫಿ ತೆಗೆದುಕೊಳ್ಳಿ ಎಂದು ತಾಯಿ ತಂದೆಯನ್ನು ಅಡಿಗೆ ಮನೆಗೆ ಕರೆದೊಯ್ದು 2 ಮಣೆ ಹಾಕಿ ಕೂಳಿರಿಸಿ ಕಾಫಿ ಡಿಕಾಕ್ಷನ್ಗೆ ಒಲೆಯ ಮೇಲಿಟ್ಲು. ಅಕ್ಕ ಬಾವ ಬೆಂಗಳೂರಿಗೆ ಯಾವಾಗ ಹೋದ್ರು ಅಚ್ಚಿ ಎಂದು ಸೀತಾರಾಮಯ್ಯ ಕೇಳ್ದ. 4 ದಿವಸವಾಯಿತು. ಹೊರಡುವ ವಿಷಯ ಅವರು ತಿಳಿಸ್ಲಿಲ್ಲ, ನೀನು ತಿಳಿಸ್ಲಿಲ್ಲ. ಇದ್ದಕ್ಕಿದ್ದಂತೆ ನಿಶ್ಚಯವಾದರು. ಅಣ್ಣ, ಡಾಕ್ಟ್ರು ಸುಂದರೇಶಣ್ಣ ಬೆಂಗಳೂರಿಗೆ ಹೋಗಿ ಕಣ್ಣು ಚೆನ್ನಾಗಾಗತ್ತೆ ಎಂದು ಹೇಳಿದರು. ಮಗಳು ಬೆರೆಸ್ಕೊಟ್ಟ ಕಾಫಿಯನ್ನು ಸೇವಿಸುತ್ತಾ ಪುಟ್ಟಮ್ಮ, ಅಲ್ವೇ ಅಚ್ಚಿ, ನೀನಾದರೂ ನನಗೊಂದು ಕಾರ್ಡ್ ಬರಿಬಾರ್ದಾಗಿತ್ತೇನೆ? ಬರಿ ಎಂದು ಅತ್ತೆಯೇ ಹೇಳಿದ್ರಮ್ಮ. ನಾನೇ ಬೇಡವೆಂದೆ. ಯಾಕೆ? ನಿನಗೀಗ ಆಯಾಸ ಉಂಟು ಮಾಡೋದು ನ್ಯಾಯವಲ್ಲ ಎಂದು. ಅದು ಸರಿ, ಇಲ್ಲಿಯ ವಿಷಯ ನಿಮ್ಗೆ ಹೇಗೆ ಗೊತ್ತಾಯಿತು? ನಿನ್ನ ಯಜಮಾನ್ರೆ ಕಾಗದ ಬರೆದಿದ್ದಾರೆ, ನಿಮ್ಮತ್ತೆ ಹೇಳಿ ಬರ್ಸಿರ್ಬೇಕು. ಇವಳನ್ನು ನೋಡಿದ್ದೇನ್ರಿ? ಮಳ್ಳಿ ಆಗಿದ್ದವಳು ಹೇಗಾಗಿದ್ದಾಳೆ? ಏನು ಗುಂಡಿಗೆ ನಿಂದು ಅಚ್ಚಿ? 2 ಹುಡುಗರನ್ನು ನೋಡಿಕೊಂಡು ಒಬ್ಳೇ ಇದೆಯಲ್ಲ. ನಿಮ್ಮತ್ತೆ ಆದರೂ ಹೇಗೆ ಒಪ್ಪಿದ್ರು? ನಮ್ಮತ್ತೆ ಏನಮ್ಮ, ಆಡಿಸಿದ್ರೆ ಕೈಗೂಸು. ಪುಟ್ಟಮ್ಮ ಹುಸಿ ಮುನಸು ತೋರುತ್ತಾ, ಅತ್ತೆ ಕಂಡ್ರೆ ಬಲು ಮುದ್ದು, ಎಷ್ಟು ಹೊಗಳ್ತಾಳೆ ನೋಡಿದ್ರೇನ್ರಿ? ನಿಮ್ಮ ಮಗಳಿಗೆ ಈಗ ತಾಯಿಗಿಂತಲೂ ಅತ್ತೆಯೇ ಹೆಚ್ಚು. ತವರು ಮನೆ ಅನ್ನೋದೇ ಇಲ್ಲವಾಗಿದೆ. ಹೀಗಿರದೆ ಶಿರಸ್ತಿದಾರರ ಮಗಳ ಹಾಗೆ ಅಮ್ಮನ ಸೆರಗಿಗೆ ಜೋತ್ ಬಿದ್ದಿರೋಕ್ಕಾಗತ್ತೇನು? ಅಚ್ಚಿ ನಗುತ್ತಾ, ಅದೇನಣ್ಣ ಶಿರಸ್ತಿದಾರರ ಮನೆಯ ವಿಷಯ? ನಮ್ಮೂರಿಗೆ ಈಚೆಗೆ ಒಬ್ಬ ಶಿರಸ್ತಿದಾರರು ಬಂದಿದ್ದಾರೆ ಅಚ್ಚಿ. ಮಗಳಿಗೆ ಮದುವೆ ಮಾಡಿ ಗಂಡನ ಮನೆಗೆ ಕಳುಹಿಸ್ಕೊಟ್ರು. ಗಂಡ ತುಮಕೂರು ಹೈಸ್ಕೂಲಲ್ಲಿ ಮೇಷ್ಟ್ರು. ಶಿರಸ್ತಿದಾರರ ಮಗಳಿಗೆ ವಿಪರೀತ ತಾಯಿಯ ಹಂಬಲ. ಬೆಳಗ್ಗೆಯ ಬಸ್ಸಿನಲ್ಲಿ ಅವಳನ್ನು ತುಮಕೂರಿಗೆ ಕಳುಹಿಸ್ಕೊಟ್ರೆ ಸಂಜೆಯ ಬಸ್ನಲ್ಲಿ ಹಿಂದಕ್ಕೆ ಬರ್ತಾಳೆ. ಪಾಪ ಗಂಡ ಅನ್ಸ್ಕೊಂಡನ ಆ ಬಡಪಾಯಿ ಯಾವುದೋ ಲಾರಿಯೋ ವ್ಯಾನೋ ಹುಡುಕಿಕೊಂಡು ಸುಳ್ಳೆಕುಂಟೆಗೆ ಬಂದೆಳಿತಾನೆ. ತಾಯಿ ಸೆರಗು ಹಿಡ್ಕೊಂಡು ಮಗಳು, ಮಗಳ ಸೆರಗು ಹಿಡ್ಕೊಂಡು ಮಗಳ ಗಂಡ ಹೊರಟಿರ್ತಾರೆ. ಈ ದೃಶ್ಯ ನೋಡಿ ನೋಡಿ ಊರಿನವರೆಲ್ಲ ಹೊಟ್ಟೆ ಹುಣ್ಣಾಗುವಂತೆ ನಗ್ತಾರೆ. ತನ್ನ ಮಗಳು ಹಾಗಿಲ್ವಲ್ಲ ಎಂದು ನಿಮ್ಮ ಅಮ್ಮನಿಗೆ ದುಃಖ. ಸಾಕು ಸುಮ್ಮನಿರಿ ಅಂದರೆ. ಸಣ್ಣ ವಿಷಯಕ್ಕೆ ರೆಕ್ಕೆ ಪುಕ್ಕ ಕಟ್ಟೋದ್ರಲ್ಲಿ ನೀವು ನಿಸ್ಸೀಮರು. ಹೆಂಡತಿಯನ್ನು ರೇಗಿಸಿ ತೃಪ್ತಿ ಪಟ್ಕೊಂಡ ಸೀತಾರಾಮಯ್ಯ ಮೇಲಕ್ಕೆದ್ದು, ನೀವು ಮಾತನಾಡ್ತಾ ಕುಳ್ತೀರಿ. ನಮ್ಮ ಅಳಿಮಯ್ಯಂದ್ರು ಬೇಸಾಯ ಹೇಗಿದೆ ನೋಡ್ಕೊಂಡು ಬರ್ತೀನಿ, ಬೇಗ ಬಂದ್ಬಿಡಿ ಎಂದು ಅಚ್ಚಿ ಹೇಳಿದ್ಲು. ಸೀತಾರಾಮಯ್ಯ ಹೋದ್ಮೇಲೆ ಅಚ್ಚಿ, ನೀನ್ಯಾಕೆ ಬಂದಿದ್ಯಮ್ಮ? ಸುಮ್ಮನೆ ಆಯಾಸ. ಈ ಸಲ ಅಷ್ಟು ಆಯಾಸ ಕಾಣ್ತಾ ಇಲ್ಲ ಅಚ್ಚಿ. ಮನೆ ಕೆಲಸ ಬೊಗಸೆಯನ್ನೆಲ್ಲ ನಾನೇ ಮಾಡಿಕೊಂಡು ಹೋಗ್ತಿದ್ದೇನೆ. ಒಂದು ದಿವಸಕ್ಕಾದರೂ ಬಂದು ನಿನ್ನನ್ನು ನೋಡಿಕೊಂಡು ಬರಬೇಕು ಎಂದ್ಕೊಳ್ತಿದ್ದೆ. ಪುರ್ಸೊತ್ತೇ ಆಗಲಿಲ್ಲ. ಮನೆಯಲ್ಲಿ ಕೆಲಸ ಹೆಚ್ಚು. ಮಾವನವರಿಗೆ ಕಣ್ಣೋವು ಆರಂಭವಾದಾಗಿನಿಂದ ಸ್ವಲ್ಪ ಹೆಚ್ಚಾಗಿದೆ. ಉಳಿದ ಕೆಲಸವೆಲ್ಲ ಅತ್ತಮ್ಮನವರೇ ಒಂಚೂರು ಕೆಲಸ ನನ್ನ ಕೈಯಲ್ಲಿ ಮಾಡಿಸ್ತಾ ಇರಲಿಲ್ಲ. ಅತ್ತೆ ಪ್ರೀತಿಯಿಂದಾಗಲಿ ಅಷ್ಟೇ ಸಾಕು ಬಿಡು.
ನಮ್ಮ ಅತ್ತೆಯ ವಿಷಯ ನೀನು ಕೇಳಿಬಿಟ್ರೆ ನನಗೆ ಮೈಯೆಲ್ಲ ಮರ್ತೇ ಹೋಗುತ್ತೆ. ಮೊನ್ನೆ ಯಾವುದೋ ಸಣ್ಣ ವಿಷಯಕ್ಕೆ ವಿಶ್ವ ಕೋಪ ಮಾಡಿಕೊಂಡ. ಊಟ ಮಾಡದೆ ಸ್ಕೂಲ್ಗೆ ಹೋದ. ನನಗೂ ಗಂಟಲಲ್ಲಿ ಅನ್ನ ಇಳಿಲಿಲ್ಲ. ಒಂದು ದಿನ ಅನ್ನ ನಾನು ತಿನ್ನಲಿಲ್ಲ ಎಂದು ಅತ್ತೆ ಒದ್ದಾಡಿಬಿಟ್ರು. ದೇವರ ಮನಸ್ಸು ಬಹಳ ದೊಡ್ಡದು, ಅದರ ತುಂಬ ಕರುಣೆ ತುಂಬಿರುತ್ತೆ ಎಂದು ಕೇಳಿದ್ದೇನೆ. ನಮ್ಮ ಅತ್ತೆ ಮನಸ್ಸಿನ ಹಾಗೆ ದೇವರ ಮನಸ್ಸು ಇದ್ರೆ ಸಾಕಮ್ಮ. ನನ್ನ ಕೇಳದೆ ಯಾವ ಕೆಲಸವನ್ನು ಮಾಡೋದಿಲ್ಲ. ಸಂಜೆ ಆದ ಕೂಡಲೇ ಅವರೇ ತಲೆ ಬಾಚಿ ಕುಂಕುಮ ಇಟ್ಟು ಹೂ ಮುಡಿಸಿ ಕೆನ್ನೆ ಸವರಿ ನಿನ್ನ ಹೆತ್ತ ಹೊಟ್ಟೆ ತಣ್ಣಗಿರಲಿ ಅಜ್ಜಿ ಎಂದು ಹರಿಸ್ತಾರೆ. ಪುಟ್ಟಮ್ಮನ ಮನಸ್ಸಿಗೆ ಅಪಾರ ಸಂತೋಷವಾಗಿತ್ತು. ಸಂತೋಷದ ನಿರ್ಮಲ ಆಕಾಶವನ್ನೇ ಯಾವುದೋ ಚಿಂತೆಯಲ್ಲಿ ಕಾರ್ಮೋಡಗಳು ಕಬಳಿಸಿದವು. ತನ್ನ ಸ್ಥಿತಿಯತ್ತ ಅಜ್ಜಿಯ ಲಕ್ಷ್ಯ ಸೆಳೆಯಿತು. ಈ ವಯಸ್ಸಿನಲ್ಲಿ ನನಗೆ ಹಾಗನ್ಬೇಡಮ್ಮ. ದೇವರು ಕೊಟ್ಟಿದ್ದನ್ನು ನಾವ್ಯಾಕೆ ಬೇಡ ಎನ್ಬೇಕು? ಅಜ್ಜಿ, ನೀನು ನನಗೂ ಆಗತ್ತೆ, ಏನು ಅವಸರ? ನಿನ್ನದೇ ನನಗೊಂದು ಯೋಚನೆ ಆಗಿದೆ ಅಜ್ಜಿ. ಯೋಚನೆ ಯಾಕೆ? ಇವತ್ತು ನಿನ್ನ ಇಷ್ಟು ಪ್ರೀತಿಸ್ತಾ ಇರುವ ಅತ್ತೆ ನಾಳೆ ಇದೇ ಕಾರಣಕ್ಕೆ ಇಲ್ಲಮ್ಮ. ಅತ್ತೆ ಎಲ್ಲವನ್ನು ಅರ್ಥ ಮಾಡ್ಕೊಳ್ಬಲ್ಲವರು. ತಾಯಿಯ ಜೊತೆ ಮಾತನಾಡುತ್ತಲೇ ಅಜ್ಜಿ ಅಡಿಗೆ ಮುಂದುವರೆಸಿದ್ಲು. ಸುಮಾರು 12 ಗಂಟೆಯ ವೇಳೆಗೆ ಸೀತಾರಾಮಯ್ಯ ತನ್ನ ಸೋದರ ಅಳಿಯಂದಿರ ಜೊತೆಯಲ್ಲಿ ಮನೆಗೆ ಬಂದ. ಇವರೆಲ್ಲಿ ಸಿಕ್ಕಿದ್ರು ಅಣ್ಣ ಎಂದು ಅಜ್ಜಿ ಕೇಳಿದ್ಲು. ಸ್ಕೂಲ್ ಬಯಲಿನಲ್ಲಿ ಆಡ್ತಾ ಇದ್ರು, ಕರ್ಕೊಂಡು ಬಂದೆ. ಅಜ್ಜಿ ಎಲ್ಲರಿಗೂ ಎಲೆ ಹಾಕಿ ಬಡಿಸಿದ್ಲು. ಸೀತಾರಾಮಯ್ಯ ಊಟ ಮಾಡುತ್ತಾ ಅಳಿಯಂದ್ರ ಕಡೆ ತಿರುಗಿ, ಊಟ ಮುಗಿದ ಮೇಲೆ ಎಲ್ಲರೂ ಒಂದಾಟ ಪಗಡೆ ಆಡೋಣ ಎಂದ. ವಿಶ್ವ, ಜಗದೀಶ್ ಇಬ್ಬರು ಸಂತೋಷದಿಂದ ಒಪ್ಪಿಗೆ ಸೂಚಿಸಿದ್ರು. ಪುಟ್ಟಮ್ಮ ಮೆಲ್ಲನೆ ಮಗಳಿಗೆ, ಜೊತೆಗೆ ಹುಡುಗರು ಇದ್ಬಿಟ್ರೆ ನಿಮ್ಮ ಅಣ್ಣನಿಗೆ 2ನೇ ಬಾಲ್ಯ ಬಂದ್ಬಿಡುತ್ತೆ ನೋಡು ಎಂದ್ಲು. ಇದು ದೊಡ್ಡ ಗುಣ ಅಮ್ಮ, ಎಲ್ಲರಿಗೂ ಬರೋದಿಲ್ಲ ಎಂದು ಅಜ್ಜಿ ಸೂಚಿಸಿದ್ಲು. ಕನ್ನಡಕ ಹಾಕ್ಕೊಂಡು 2-3 ದಿನ ಗೌರಿ ನರಸಿಂಹಯ್ಯನವರು ತುಂಬ ಹಿಂಸೆ ಅನುಭವಿಸಿದ್ರು. ಕಣ್ಗಳಲ್ಲಿ ನೀರು ತುಂಬಿಕೊಳ್ತಿತ್ತು. ತಲೆ ಒಡೆದು ಹೋಗುವಂತೆ ನೋವು ಕಾಣಿಸ್ಕೊಳ್ತಿತ್ತು. ಅಭ್ಯಾಸವಾದರೆ ಸರಿ ಹೋಗುತ್ತೆ ಎಂದು ಡಾಕ್ಟರ್ ಭರವಸೆ ಕೊಟ್ಟಿದ್ರು. ಡಾಕ್ಟರ್ ಇಂಜೆಕ್ಷನ್ಗಳು ಮುಗಿದವು. ಕಾಲಕ್ರಮೇಣ ದೃಷ್ಟಿಪಟವು ಸರಿ ಹೋಗುತ್ತೆ. ಟಾನಿಕ್ಗಳನ್ನು ಮಾತ್ರ ಬಿಡದೆ ಸೇವಿಸಿ ಎಂದು ಡಾಕ್ಟರ್ ಹೇಳಿದರು. ಅವರು ಹೊರಡಲು ಅನುಮತಿ ಕೊಡುವ ಮುನ್ನ ಡಾಕ್ಟರ್ ಶ್ರೀಕಂಠಯ್ಯನನ್ನು ಪ್ರತ್ಯಕ್ಷವಾಗಿ ಕರೆದು, ನಿಮ್ಮ ತಂದೆಯವರು ಬಹಳ ಓದ್ತಾರೆಯೇ ಶ್ರೀಕಂಠಯ್ಯ ಎಂದು ಕೇಳಿದರು. ಓದ್ತಾರೆ ಸರ್, ಸುಮ್ಮನೆ ಕುಳಿತುಕೊಳ್ಳುವ ಜಾಯಮಾನವಲ್ಲ. ಈಗ ಹೊಲದ ಕೆಲಸ ಮಾಡಲು ಸಾಧ್ಯವಾಗಲ್ಲ. ಹೊತ್ತನ್ನು ಓದಿನಲ್ಲಿ ಕಳೀತಾರೆ. ಓದು ಕಡಿಮೆ ಮಾಡಿಸಿ. ಇನ್ನು ಕೆಲವು ತಿಂಗಳಾದರೂ ಕಣ್ಗಳಿಗೆ ಹೆಚ್ಚು ಶ್ರಮವಾಗಬಾರ್ದು. ಪೌಷ್ಟಿಕ ಆಹಾರ, ಟಾನಿಕ್ಗಳನ್ನು ಅವರು ಕ್ರಮವಾಗಿ ತೆಗೆದುಕೊಳ್ಬೇಕು. ಇನ್ನು 2-3 ತಿಂಗಳು ಬಿಟ್ಟು ನೀವು ಇನ್ನೊಮ್ಮೆ ಇಲ್ಲಿ ಬರಬೇಕಾಗತ್ತೆ. ಪ್ರಾಯಶಃ ಆಗ ನಾನು ಒಂದು ಸಣ್ಣ ಆಪರೇಷನ್ ಮಾಡಬೇಕಾಗತ್ತೆ. ಆಪರೇಷನ್ನೇ, ಹೆದರಬೇಕಾದಿದ್ದಿಲ್ಲ. ಬಹಳ ಸಣ್ಣ ಆಪರೇಷನ್. ಕಣ್ಣಿನೊಳಗೆ ದುರ್ಮಾಂಸ ಬೆಳೆಯುತ್ತಿರುವಂತಿದೆ. 1-2 ತಿಂಗಳು ಬಿಟ್ಟಲ್ಲದೆ ಅದು ಸ್ಪಷ್ಟವಾಗಿ ಕಾಣೋದಿಲ್ಲ. ಕಣ್ಣು ಮತ್ತೆ ಮಬ್ಬಾದರೆ ಯಜಮಾನರು ಹೆದರಬೇಕಾದಿದ್ದಿಲ್ಲ. ದೊಡ್ಡ ಉಪಕಾರವಾಯಿತು ಸರ್. ಮನೆಯವರಂತೆ ನಮ್ಮನ್ನು ಕಂಡು ಆಧರಿಸಿದ್ರಿ. ನಾವು ನಾಳೆ ಹೊರಡ್ಬೋದು ಎಂದು ಡಾಕ್ಟರ್ ಅಪ್ಪಣೆ ಕೊಟ್ಟರು. ರಾತ್ರಿ ತಾಯಿ ತಂದೆ ಮಗ ಊಟ ಮುಗಿಸಿ ಕುಳಿತಾಗ ದೊಡ್ಡ ಹಿಂಸೆಯಿಂದ ಡಾಕ್ಟರ್ಗೆ ಏನು ಕೊಡೋದು, ಹೇಗೆ ಕೊಡೋದು, ಹಣ ಕೊಟ್ಟರೆ ಅವರು ಸ್ವೀಕರಿಸ್ತಾರೋ ಇಲ್ವೋ ಎಂದು ಗೌರಿ ನರಸಿಂಹಯ್ಯನವರೇ ಅನುಮಾನ ವ್ಯಕ್ತ ಮಾಡಿದರು. ನನಗೂ ಅದೇ ಅನುಮಾನ ಅಣ್ಣ. ಅವರ ಜೊತೆಯಲ್ಲಿರುವ ಡಾಕ್ಟರ್ ಕೈಗೆ ಕೊಟ್ಬಿಟ್ರೆ ದೊಡ್ಡ ಡಾಕ್ಟರ್ ಅಪ್ಪಣೆ ಇಲ್ಲದೆ ಅವ್ರು ಹೇಗೆ ತೆಗೆದುಕೊಳ್ತಾರೆ ಕಂಟಿ. ಊರಿಗೆ ಹೋಗಿ ಮನಿ ಆರ್ಡರ್ ಮಾಡಿದ್ರೆ ಎಂದು ದೇವಮ್ಮನವರು ಹೇಳಿದರು. ಮನಿ ಆರ್ಡರ್ ನಿರಾಕರಿಸಲಾಗೋದಿಲ್ಲ. ಚಿನ್ನ ಬೆಳ್ಳಿ ರೂಪದಲ್ಲಿ ಕೊಡೋದು ಒಳ್ಳೆಯದು ಎಂದು ಶ್ರೀಕಂಠಯ್ಯ ಸೂಚಿಸಿದ. ಅವರಿಗೇನು ಚಿನ್ನ ಬೆಳ್ಳಿಗೆ ಕೊರತೆಯೇ? ಇರಲಿ, ನಾಳೆವರೆಗೆ ಅವಕಾಶ ಇದೆಯಲ್ಲ, ಯೋಚಿಸೋಣ ಎಂದು ಗೌರಿ ನರಸಿಂಹಯ್ಯನವರು ಸೂಚಿಸಿದರು. ಬೆಳಿಗ್ಗೆ ಪ್ರಯಾಣಕ್ಕೆ ಸಿದ್ಧರಾಗಿ ನಿಂತ ಗೌರಿ ನರಸಿಂಹಯ್ಯನವರನ್ನು ಬೀಳ್ಕೊಡಲು ಡಾಕ್ಟರ್ ಸ್ವಲ್ಪ ಪುರ್ಸೊತ್ತು ಮಾಡಿಕೊಂಡು ಬಂದರು. ಗೌರಿ ನರಸಿಂಹಯ್ಯನವರು ಕೈ ಜೋಡಿಸಿ, ಕಣ್ಕೊಟ್ಟು ಉಪಕಾರ ಮಾಡುವಿರಿ. ತಮಗೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕು ತಿಳಿಯದಾಗಿದೆ. ಅಂಥ ತೊಂದರೆ ತೆಗೆದುಕೊಳ್ಬೇಡಿ ಯಜಮಾನ್ರೆ. ನನ್ನ ಕರ್ತವ್ಯ ನಾನು ನಿರ್ವಹಿಸಿದ್ದೀನಿ ಅಷ್ಟೇ. ಡಾಕ್ಟರ್ ಸುಂದರೇಶನ್ ಅವರಿಗೆ ಏನಾದರೂ ತಿಳಿಸ್ಬೇಕೆ? ಏನೂ ಇಲ್ಲ. 10 ಜನಕ್ಕೆ ಅವನು ಉಪಕಾರಿ ಆಗಿರೋದನ್ನು ಕೇಳಿ ನಾನು ಸಂತೋಷಪಟ್ಟೆ ಎಂದು ತಿಳಿಸಿ. ಗೌರಿ ನರಸಿಂಹಯ್ಯನವರು ಮುಂದೆ ಏನೋ ಹೇಳಲು ಪ್ರಯತ್ನಿಸುತ್ತಿರಲಿಲ್ಲ. ಡಾಕ್ಟರ್ ಅವಕಾಶ ಕೊಡದೆ, ನಾನು ಬರ್ತೇನೆ, ಇನ್ನು ರೋಗಿಗಳು ಕಾದಿದ್ದಾರೆ ಎಂದು ಹೊರಟೋದ್ರು. ನೋಡಿದ್ಯಾ ಕಂಟಿ,
ನಾನು ಮಾತನಾಡೋದಕ್ಕೆ ಡಾಕ್ಟ್ರು ಅವಕಾಶ ಕೊಡಲೇ ಇಲ್ಲ. ಇರಲಿ, ಊರಿಗೆ ಹೋಗಿ ಯೋಚಿಸೋಣ ಎಂದು ಗೌರಿ ನರಸಿಂಹಯ್ಯನವರು ಮಗನಿಗೆ ಹೇಳಿದರು. ಶ್ರೀಕಂಠಯ್ಯ ಪೂರ್ವಭಾವಿಯಾಗಿ ಮರಳುವಾಡಿಗೆ ಕಾಗದ ಬರೆದಿದ್ದರಿಂದ ಮನೆ ಮಂದಿಯೆಲ್ಲ ಗೌರಿ ನರಸಿಂಹಯ್ಯ, ದೇವಮ್ಮ, ಶ್ರೀಕಂಠಯ್ಯನವರ ಆಗಮನಕ್ಕೆ ನಿರೀಕ್ಷಿಸುತ್ತಿದ್ದರು. ಸೀತಾರಾಮಯ್ಯ, ವಿಶ್ವನಾಥ್, ಜಗದೀಶ್ ಮನೆಯ ಹಾಳುಗಳು ಹೊರಬಾಗಿಲಲ್ಲೇ ನಿಂತು ಗೌರಿ ನರಸಿಂಹಯ್ಯನವರನ್ನು ಸ್ವಾಗತಿಸಿದರು. ಅಚ್ಚಿ, ಪುಟ್ಟಮ್ಮ ಒಳಬಾಗಿಲಿನಲ್ಲಿ ನಿಂತಿದ್ರು. ಗಾಡಿ ಇಳಿದು ಒಳಕ್ಕೆ ಬಂದ ಅತ್ತೆಗೆ ಪಾದ ಮುಟ್ಟಿ ನಮಸ್ಕರಿಸಿ, ಅಚ್ಚಮ್ಮ, ಆರೋಗ್ಯವಾಗಿದ್ದೀರಾ ಎಂದು ಕೇಳಿದ್ಲು. ಇದ್ದೀನಿ ಅಚ್ಚಿ. ಮಾವನವರ ಕಣ್ಣು ಹೇಗಿದೆ? ಎಷ್ಟೋ ವಾಸಿ. ಇನ್ನೊಂದು ಸಲ ಬೆಂಗಳೂರಿಗೆ ಹೋಗಿ ಬರಬೇಕಾಗತ್ತೆ ಕಣೆ. ನೀನು ಬಂದದ್ದು ನನ್ನ ಮನಸ್ಸಿಗೆ ನೆಮ್ಮದಿ ಆಯಿತು. ಪುಟ್ಟಮ್ಮ, ಆರೋಗ್ಯವಾಗಿದೆಯಾ? ಇದ್ದೀನಿ ಅತ್ತಿಗೆ. ಹುಡುಗರು ಹೇಳಿದ ಹಾಗೆ ಕೇಳಿಕೊಂಡು ಇದ್ರೆ ಅಚ್ಚಿ. ದೇವ್ರಂಥ ಮಕ್ಕಳು ಅತ್ತೆ, ಸ್ವಲ್ಪವೂ ತೊಂದರೆ ಇಲ್ಲ. ಹೇಳಿ ಸ್ನಾನ ಮಾಡಿ. ಗೌರಿ ನರಸಿಂಹಯ್ಯನವರನ್ನು ಕೈ ಹಿಡಿದು ತಂದು ಒಳಗೆ ಕೂರಿಸಿದ್ರು. ಅವರನ್ನು ಕಂಡು ಯೋಗಕ್ಷೇಮ ವಿಚಾರಿಸಲು ಊರೇ ಧಾವಿಸಿತು. ಗೌರಿ ನರಸಿಂಹಯ್ಯನವರು ಎಲ್ಲರನ್ನೂ ಸ್ವಾಗತಿಸಿ ಎಲ್ಲರಿಗೂ ಸಮಾಧಾನವಾಗಿ ಉತ್ತರ ಹೇಳಿ ಕೇಳಿಸುವ ಹೊತ್ತಿಗೆ 1 ಗಂಟೆ ಆಯಿತು. ಸ್ನಾನ ಮಾಡು ಬಾವ, ಇನ್ಮೇಲೆ ನೀನು ಹೊತ್ತೊತ್ತಿಗೆ ಸರಿಯಾಗಿ ಊಟ ಮಾಡಬೇಕು ಎಂದು ಸೀತಾರಾಮಯ್ಯ ಉಪಚರಿಸಿದ. ಸ್ನಾನಕ್ಕೆ ಹೊರಡುವ ಮುನ್ನ ಗೌರಿ ನರಸಿಂಹಯ್ಯ ಮಗಳನ್ನು ಹತ್ತಿರ ಕರೆದು, ಡಾಕ್ಟರ್ ಸುಂದರೇಶ್ಗೆ ಹೇಳಿ ಕಳಿಸ್ಬೇಕಾಗಿತ್ತು. ನಾವು ಊರಿಗೆ ಬಂದಿರುವ ವಿಷಯ ಅವರಿಗೆ ಗೊತ್ತಿದೆಯೋ ಇಲ್ವೋ? ಹೇಳಿ ಕಳಿಸಿದೆ. ಹಳ್ಳಿ ಕಡೆ ಹೋಗಿದ್ದಾರಂತೆ. ಸಂಜೆಗೆ ಬರ್ತಾರೆ. ಸಂಜೆಗೆ ಅವರು ಬರದಿದ್ರೆ ನಾನೇ ಹೋಗಿ ಕರ್ಕೊಂಡು ಬರ್ತೇನೆ ಎಂದ. ಊಟ ಮುಗಿದ ಮೇಲೆ ಗೌರಿ ನರಸಿಂಹಯ್ಯನವರು ಸೀತಾರಾಮಯ್ಯನನ್ನು ಕೂರಿಸ್ಕೊಂಡು ಬೆಂಗಳೂರಿನ ಸಮಾಚಾರವನ್ನೆಲ್ಲ ವಿವರಿಸಿದರು. ಆ ಪುಣ್ಯಾತ್ಮ ಚಿಕಿತ್ಸೆ ಮಾಡಬೇಕಾಗಿಲ್ಲ ಸೀತಾರಾಮು. 4 ಮಾತು ಆಡ್ಬಿಟ್ಟು ಸಾಕು. ಕಾಯಿಲೆಗೆ ಹೇಗೆ ರೋಗಿ ಮನಸ್ಸೇ ಕಾರಣವೋ, ಚಿಕಿತ್ಸೆಗೆ ಹಾಗೆ ವೈದ್ಯನ ಮನಸ್ಸು ಕಾರಣ. ನಿನ್ನ ಅಳಿಯ ಬೇಸಾಯ ಮಾಡ್ತಿದ್ದಾನೆ, ನೋಡ್ಕೊಂಡು ಬಂದ್ಯಾ? ನೋಡ್ಕೊಂಡು ಬಂದೆ. ಹೇಗಿದೆ? ಚೆನ್ನಾಗಿದೆ ಎಂದು ಹೇಳಿದರೆ ಅಳಿಯನನ್ನು ಹೊಗಳ್ತೀಯ ಎಂದು ಹಾಸ್ಯ ಮಾಡ್ತೀಯ. ಇಲ್ಲಪ್ಪ, ಇರುವ ವಿಷಯ ಹೇಳು. ಯಾರು ಚಕಾರ ಶಬ್ದ ಎತ್ತುವ ಹಾಗಿಲ್ಲ ಬಾವ. ಈ ಪ್ರಾಂತ್ಯದಲ್ಲಿ ಇಂಥ ಬೇಸಾಯ ಯಾರೂ ಮಾಡಿಲ್ಲ. ನನ್ನ ಕಾಲ ಮುಗಿತು ಸೀತಾರಾಮು. ಮೊದಲಿನ ಹಾಗೆ ಎದ್ದು ಓಡಾಡೋದು ನನಗೆ ಸಾಧ್ಯವಾಗೋದಿಲ್ಲ. ಮನೆತನದ ಸಮಸ್ತ ಜವಾಬ್ದಾರಿಯನ್ನು ಇನ್ಮೇಲೆ ಶ್ರೀಕಂಠನೇ ನಿರ್ವಹಿಸ್ಕೊಂಡು ಹೋಗಬೇಕು. ಅವನು ಯೋಗ್ಯ ತಮ್ಮಂದಿರನ್ನು ಚೆನ್ನಾಗಿ ನೋಡ್ಕೊಳ್ತಾನೆ. ಅಚ್ಚಿ ನಮ್ಮ ಮನೆ ಸೇರಿದ್ದು ಒಂದು ಭಾಗ್ಯವೇ ಸೀತಾರಾಮು. ಬಲು ಒಳ್ಳೆಯ ಹುಡುಗಿ. ಅವಳ ಮನಸ್ಸು ಶುಭ್ರ ಕನ್ನಡಿ ಇದ್ದಾಗಿದೆ. ಅಚ್ಚಿಗೆ ಏನು ಕಡಿಮೆ ಆಗಿದೆ ಬಾಬಾ? ಅಕ್ಕನಂತೂ ಅವಳನ್ನು ಅಂಗೈಯಲ್ಲಿಟ್ಕೊಂಡು ಮೆರೆಸ್ತಾಳೆ. ಇನ್ನು ಸ್ವಲ್ಪ ಮಲ್ಕೋ ಬಾಬಾ ಎಂದು ಅಲ್ಲಿಂದ ಮೇಲಕ್ಕಿದ್ದ. ಡಾಕ್ಟರ್ ಸುಂದರೇಶನ್ ಹಳ್ಳಿಯಿಂದ ಹಿಂತಿರುಗಬೇಕಾದ್ರೆ ಸಂಜೆ 6 ಗಂಟೆ ಆಗಿತ್ತು. ಶ್ರೀಕಂಠಯ್ಯ ಕಾದು ಕುಳಿತಿದ್ದು 7 ಗಂಟೆಗೆ ಅವರನ್ನು ಕರ್ಕೊಂಡು ಬಂದ. ತಲೆ ಬಾಚಿಕೊಂಡು ಹೊಸ ಸೀರೆ ಉಟ್ಟಿದ್ದ ಅಚ್ಚಿ ಅತ್ತೆಯ ಬಳಿಗೆ ಬಂದು, ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಬರ್ತೀನತ್ತೆ ಎಂದ್ಲು. ಹೋಗ್ಬಾ, ಆರಿಸ್ಕೊಂಡಿದ್ಯಾ? ಹ್ಞೂ, ಅಮ್ಮನನ್ನು ಕರ್ಕೊಂಡು ಹೋಗ್ತೇನೆ, ಹೋಗಿ ಬನ್ನಿ ಎಂದರು. ಡಾಕ್ಟರ್ ಸುಂದರೇಶನ್ ಅವರನ್ನು ಆರ್ಥಿಕವಾಗಿ ಸ್ವಾಗತಿಸಿ ಗೌರಿ ನರಸಿಂಹಯ್ಯನವರ ಹತ್ತಿರ ಕೂರಿಸಿಕೊಂಡು ಬೆಂಗಳೂರಿನ ವಿಷಯವನ್ನೆಲ್ಲ ಕೂಲಂಕುಷವಾಗಿ ವಿವರಿಸಿದರು. ಡಾಕ್ಟ್ರು ಗೌರಿ ನರಸಿಂಹಯ್ಯನವರು ಕಣ್ಣನ್ನು ಪರೀಕ್ಷಿಸಿ ಕನ್ನಡಕ ನೋಡಿ, ಗುರುಗಳ ಕೆಲಸ ಬಲು ಹಚ್ಚಕಟ್ಟು ಯಜಮಾನ್ರೆ. ಅವರು ಇನ್ನೇನು ಹೇಳಿದ್ರು? ನಿಮ್ಮ ವಿಷಯ ಕೇಳಿ ತುಂಬ ಸಂತೋಷಪಟ್ರಪ್ಪ. ನಿಮ್ಮ ದಯದಿಂದ ಒಬ್ಬ ಕರ್ಮಯೋಗಿಯ ದರ್ಶನವಾಯಿತು. ಇನ್ನೊಂದು ಕೆಲಸ ಆಗಬೇಕಿತ್ತಲ್ಲ ಡಾಕ್ಟ್ರೇ, ಏನಾಯಿತು? ಅವರಿಗೆ ಏನಾದರೂ ಸಂಭಾವನೆ ಕೊಡಬೇಕೆಂದು ಪ್ರಯತ್ನಿಸಿದ್ವಿ. ಡಾಕ್ಟರ್ ನಮಗೆ ಅವಕಾಶವೇ ಕೊಡಲಿಲ್ಲ. ಈ ವಿಷಯ ಅವರ ಹತ್ರ ಪ್ರಸ್ತಾಪ ಮಾಡೋದು ಬಹಳ ಕಷ್ಟ ಯಜಮಾನ್ರೆ. ನೀವು ಒಂದು ಕೆಲಸ ಮಾಡುವಿರಾ? ಏನು ಹೇಳಿ? ನಾಳೆ ಸ್ವಲ್ಪ ಹಣ ಕಳ್ಗಿಸ್ಕೊಡ್ತೀನಿ, ಅವರಿಗೆ ಕಳ್ಗಿಸ್ಕೊಡಿ. ಅಯ್ಯೋ, ನನ್ನನ್ನು ಜೀವ ಬಿಡ್ತಾರೆಯೇ? ಇದರಲ್ಲಿ ನಿಮ್ಮದೇನು ಜವಾಬ್ದಾರಿ ಇದೆ? ನಾವು ಹೇಳಿದಂತೆ ನೀವು ಮಾಡ್ತೀರಿ. ಡಾಕ್ಟ್ರು ಹೇಳಿದ್ರೆ ತಪ್ಪು ನಮ್ಮ ಮೇಲೆ ಹಾಕಿಬಿಡಿ. ಡಾಕ್ಟ್ರು ಸುಂದರೇಶನ್ ಕ್ಷಣಕಾಲ ಯೋಚಿಸಿ ಮನಸ್ಸು ಗಟ್ಟಿ ಮಾಡಿಕೊಂಡು, ನೀವು ಕೊಡಿ ಸ್ವಾಮಿ, ನಾನು ಕಳಗಿಸ್ತೇನೆ. ಬಂದ ರೋಗಿಗಳಿಗೆಲ್ಲ ಗುರುಗಳು ಕೈಯಿಂದ ಖರ್ಚು ಮಾಡ್ತಾನೆ, ಅವರಿಗೇನು ಹಣ ಅಕ್ಷಯವಾಗುತ್ತದೆಯೇ ಎಂದರು. ಗೌರಿ ನರಸಿಂಹಯ್ಯನವರ ಮನಸ್ಸಿನಿಂದ ದೊಡ್ಡ ಭಾರ ಇಳಿದಂತಾಯಿತು. ಡಾಕ್ಟ್ರು ಹೋದ ಮೇಲೆ ದೇವಮ್ಮನವರು ಜಗದೀಶನನ್ನು ಹತ್ತಿರ ಕರೆದು, ನಾವು ಊರಿನಲ್ಲಿ ಇಲ್ಲದಿದ್ದಾಗ ನೀನು ವಿಶ್ವ ಮನೆ ಸೇರ್ತಿದ್ರೋ ಇಲ್ವೋ? 24 ಗಂಟೆ ಆಟದಲ್ಲೇ ಕಾಲ ಕಳಿತಿದ್ರೋ? ಇಲ್ಲಮ್ಮ, ಅತ್ತಿಗೆ ಬಿಡಬೇಕಲ್ಲ. ನಾನು ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶವೇ ಕೊಡ್ತಿರ್ಲಿಲ್ಲ. ನಿತ್ಯ ಬಾಯಿಪಾಠ ಹೇಳ್ಕೊಡ್ತಿದ್ಲು.
ತಿಂಡಿ ತೀರ್ಥ ನಾವು ಕೇಳಿದ್ದು ಮಾಡಿಕೊಡ್ತಿದ್ಲಮ್ಮ. ಅಜ್ಜಿ ಹೊತ್ತೊತ್ತಿಗೆ ಊಟ ಮಾಡ್ತಿದ್ಲೆ. ಯಾವಾಗ ಮಾಡ್ತಿದ್ಲೋ ಏನೋ ಅಮ್ಮ. ಯಾವಾಗ ನೋಡಿದ್ರೂ ಪೂಜೆ ಪೂಜೆ, ದಿವಸಕ್ಕೆ 10 ಸಲವಾದರೂ ಅಮ್ಮ ಹೇಗಿದ್ದಾರೋ, ಮಾವನವರು ಹೇಗಿದ್ದಾರೋ ಎನ್ನುತ್ತಿದ್ಲು. ದೇವಮ್ಮನವರ ಹೃದಯ ತುಂಬಿ ಬಂತು. ಸಂತೋಷ ಪರವಾಸ್ಯದಿಂದ ಕಂಠ ಗದ್ಗದಿತವಾಯಿತು. ಕ್ಷಣಕಾಲ ಮೌನದಿಂದಿದ್ದು, ಅತ್ತಿಗೆ ಬೇರೆ ಅಲ್ಲ, ತಾಯಿ ಬೇರೆ ಅಲ್ಲ. ನೀನು ವಿಶ್ವ ನನ್ನ ವಿಷಯದಲ್ಲಿ ಹೇಗೆ ನಡ್ಕೊಳ್ತೀರೋ ಹಾಗೆ ಅಚ್ಚಿ ವಿಷಯದಲ್ಲೂ ನಡ್ಕೊಳ್ಬೇಕಪ್ಪ. ಯಾವ ಕಾರಣಕ್ಕೂ ಅವಳ ಮನಸ್ಸಿಗೆ ದುಃಖವನ್ನು ಉಂಟು ಮಾಡಬಾರ್ದು. ನೀನಿನ್ನು ಮಗು. ಅಚ್ಚಿ ಯೋಗ್ಯತೆ ನಿನಗೀಗಲೇ ಅರ್ಥ ಆಗೋದಿಲ್ಲ. 20 ವರ್ಷ ಕಳೆದ ಮೇಲೆ ನಿನಗೂ ಲೋಕ ಅನುಭವ ಆದಮೇಲೆ ದಿನದ ನೆನಪುಗಳು ಮರಕಳಿಸಿದಾಗ ಅಚ್ಚಿಯ ದೈವಿಕ ಗುಣ ಮನವರಿಕೆ ಆಗುತ್ತೆ ಎಂದರು. ತಾಯಿಯ ಬಾಯಿಂದ ಸಂದೇಶ ರೂಪವಾಗಿ ಹೊರಟ ಆ ಮಾತುಗಳು ಜಗದೀಶನಿಗೆ ರೋಮಾಂಚನವನ್ನುಂಟು ಮಾಡಿದವು. ಸೀತಾರಾಮಯ್ಯ ಪುಟ್ಟಮ್ಮ ಮರಳುವಾಡಿಗೆ ಬಂದು ಸಾಕಷ್ಟು ದಿನಗಳಾಗಿದ್ದವು. ಅವರು ಊರಿಗೆ ಹಿಂತಿರುಗಲು ಆತುರರದಿದ್ದರು. ದೇವಮ್ಮನವರೇ ಹೋಳಿಗೆ ಪಾಯಸದ ಅಡಿಗೆ ಮಾಡಿ ತಮ್ಮನಿಗೂ ಹೆಂಡತಿಗೂ ಬಡಿಸಿ ಊಟ ಮುಗಿದ ಮೇಲೆ ಪುಟ್ಟಮ್ಮನಿಗೆ ತಾಂಬೂಲದ ಜೊತೆಗೆ ಹಸಿರು ಸೀರೆ ಕುಪ್ಸದ ಕಣ ಒದಿಸಿದ್ರು. ಪುಟ್ಟಮ್ಮ ಸೀರೆ ಕುಪ್ಸದ ಕಣ ಮುಟ್ರದೆ ಇದೆಲ್ಲ ಈಗ ಯಾಕತ್ತಿಗೆ ಎಂದ್ಲು. ನೀನು ಒಲ್ಲೆ ಎನ್ಬೇಡ ಪುಟ್ಟಮ್ಮ, ತುಂಬಿದ ಬಸರಿ. ನೀನು ಉಟ್ಕೊಂಡು ಸಂತೋಷಪಟ್ಟರೆ ನನ್ನ ಮನೆಗೆ ಶ್ರೇಯಸ್ಸು. ನಾನು ಬೇಗ ಮೊಮ್ಮಗುನ ಕಾಣ್ತೇನೆ ಎಂದರು. ಪುಟ್ಟಮ್ಮ ನಿರ್ವಾಹ ಇಲ್ಲದೆ ಉಡುಗೊರೆ ಸ್ವೀಕರಿಸಬೇಕಾಯಿತು. ಊರಿಗೆ ಹೊರಟು ನಿಂತ ಪುಟ್ಟಮ್ಮ ಮಗಳನ್ನಪ್ಪಿ ಕಣ್ಣೀರು ಹಾಕುತ್ತಾ, ಊರಿಗೆ ಯಾವಾಗ ಬರ್ತೀಯೇ ಅಚ್ಚಿ ಎಂದು ಕೇಳಿದ್ರು. ಬರ್ತೀನಮ್ಮ, ಇಲ್ಲಿಯ ಸಂದರ್ಭವೆಲ್ಲ ನಿನಗೆ ಗೊತ್ತೇ ಇದೆ. ಅತ್ತೆ ಒಬ್ಬರನ್ನೇ ಬಿಟ್ಟು ಹೇಗೆ ಬರಲಿ? ತವ್ರ ಮನೆ ಮರಿಬೇಡ ಅಚ್ಚಿ. ನೀನು ಹೀಗಂದರೆ ನನಗೆ ತುಂಬ ದುಃಖ ಆಗುತ್ತೆ. ಗೌರಿ ಹಬ್ಬಕ್ಕಾದರೂ ಬಾರೆ, ಆಗಲೇ ಪ್ರಯತ್ನಿಸುತ್ತೇನೆ ಎಂದು ಅಚ್ಚಿ ಹೇಳಿದ್ಲು. ಅವರು ಪ್ರಯಾಣ ಬೆಳೆಸಿದ ಮೇಲೆ ಒಬ್ಬಳೆ ಕುಳಿತಿದ್ದ ಅಚ್ಚಿಯ ಬಳಿಗೆ ಬಂದ ದೇವಮ್ಮನವರು, ನಿಮ್ಮ ಅಮ್ಮನ ಜೊತೆ ನೀನು ಹೋಗಿ ಬರಬೇಕಾಗಿತ್ತು ಅಚ್ಚಿ ಎಂದರು. ಯಾಕಮ್ಮ? ಅವಳು ಒಬ್ಬಂಟಿಗಿತಿ. ಈ ದಿವಸಗಳಲ್ಲಿ ನಮ್ಮವರು ತಮ್ಮವರು ಯಾರಾದರೂ ಜೊತೆಯಲ್ಲಿ ಇರಬೇಕು ಎಂದು ಜೀವ ಬಯಸುತ್ತೆ ಕಣೆ. ಇಲ್ಲಿ ಹೇಗೋ ಆಗ್ತಿತ್ತು ಎಂದರು. ವಯೋಧರ್ಮ ಗುಣವಾಗಿ ಗೌರಿ ನರಸಿಂಹಯ್ಯನವರಲ್ಲಿ ನಿಶಕ್ತಿ ಕಾಣಿಸ್ಕೊಂತು. ಟಾನಿಕ್, ಪೌಷ್ಟಿಕ ಆಹಾರ ತಾತ್ಕಾಲಿಕವಾಗಿ ಪ್ರಯೋಜನಕ್ಕೆ ಬಂದವೇ ಹೊರತು ಶಾಶ್ವತ ಪರಿಣಾಮವನ್ನು ಉಂಟು ಮಾಡಲಿಲ್ಲ. ದಿನಗಳು ಕಳೆದಂತೆ ದೇಹಶಕ್ತಿ ಕುಂದುತ್ತಿದೆ ಎಂಬ ಅಂಶವನ್ನು ಗ್ರಹಿಸಿದ ಗೌರಿ ನರಸಿಂಹಯ್ಯನವರು ಒಂದು ದಿನ ಶ್ರೀಕಂಠಯ್ಯನ ಒಬ್ಬನನ್ನೇ ಹತ್ತಿರ ಕೂರಿಸ್ಕೊಂಡು, ಕಂಠಿ, ಇನ್ಮೇಲೆ ಮನೆಯ ಪೂರ್ಣ ಜವಾಬ್ದಾರಿ ನೀನೇ ಹೊತ್ಕೊಳ್ಬೇಕಾಗತ್ತೆ. ನನ್ನ ಕೈಯಲ್ಲಿ ಏನೂ ಸಾಧ್ಯವಾಗ್ತಿಲ್ಲ. ಇರುವ 4 ದಿವಸ ಇತರರಿಗೆ ನಾನು ಹೊರೆಯಾಗದಿದ್ರೆ ಸಾಕು. ವಿಶ್ವನ ವಿಷಯ ನಾವು ಮೊದಲು ನಿರ್ಧರಿಸಬೇಕಾಗಿದೆ. ಈ ವರ್ಷ ಅವನು ಪಾಸ್ ಆದರೆ ಮುಂದಕ್ಕೆ ಎಲ್ಲಿ ಕಳಿಸೋದು? ಮುಂದಕ್ಕವನು ಓದ್ತಾನೆ ಅಂತೆಯೇ ಓದ್ತಾನೆ. ತುಮಕೂರಿಗೆ ಕಳಿಸೋಣ, ಬೆಂಗಳೂರಿಗೆ ಹೋಗ್ತೀನಿ ಎಂದು ಹೇಳ್ತಿದ್ದಾನೆ. ಬೆಂಗಳೂರು ಸ್ವಲ್ಪ ದುಬಾರಿ. ಹಾಗೇನಿಲ್ಲ, ಖರ್ಚೆಲ್ಲ ಒಂದೇ ಆಗುತ್ತೆ. ನಿನ್ನ ಅಭಿಪ್ರಾಯವೇನು? ಬೆಂಗಳೂರಿಗೆ ಹೋಗೋದಕ್ಕೆ ಅವನು ಇಚ್ಛೆ ಪಡೋದ್ರಿಂದ ಅವನನ್ನು ಅಲ್ಲಿಗೆ ಕಳಿಸೋದು ಒಳ್ಳೆಯದು. ನಿನಗೆ ಸೂಕ್ತ ಅಂದಂತೆ ಮಾಡು ಕಂಠಿ. ನಿನ್ನ ತಮ್ಮಂದಿರನ್ನು ಮುಂದಕ್ಕೆ ತರುವ ಭಾರ ನಿಂದು. ಬೆಂಗಳೂರಿನಂಥ ದೊಡ್ಡ ಊರಿನಲ್ಲಿ ಓದು ಸಾಗೋದು ಕಷ್ಟ. ದಿನಕ್ಕೆ 108 ಸಿನಿಮಾ, 108 ನಾಟಕ. ಚಿಕ್ಕ ಊರಾದರೆ ಒಳ್ಳೆಯದೆಂದು ನನ್ನ ಅಭಿಪ್ರಾಯ. ನೀನು ಯೋಚನೆ ಮಾಡು. ವಿಶ್ವನನ್ನು ಒಂದು ಮಾತು ಕೇಳೋಣ. ಅವನು ಒಪ್ಪೋದಾದರೆ ತುಮಕೂರಿಗೆ ಕಳಿಸೋಣ. 1-2 ವರ್ಷಗಳಲ್ಲಿ ಒಳ್ಳೆಯ ಕಡೆ ನೋಡಿ ಅವನಿಗೆ ಮದುವೆಯನ್ನು ಮಾಡಿಬಿಡಬೇಕು. ಮದುವೆಯ ವಿಷಯ ಅವನ ತಲೆಗೆ ಈಗಲೇ ಹಾಕೋದು ಒಳ್ಳೆಯದಲ್ಲ. ಅವನು ಡಿಗ್ರಿ ತೆಗೆದುಕೊಂಡ ಮೇಲೆ ಮದುವೆ ಯೋಚನೆ ಮಾಡ್ಬೋದು. ನಿಮ್ಮಮ್ಮ ಅವಸರ ಮಾಡ್ತಿದ್ದಾಳಲ್ಲಪ್ಪ. ಅಮ್ಮನಿಗೇನೋ ಈ ವಿಷಯ ನಯವಾಗಿ ತಿಳಿಸ್ಬೇಕು. ವಿಶ್ವ ಎಷ್ಟು ಓದ್ತಾನೋ ಅಷ್ಟು ಓದಿಸ್ಬೇಕೆಂದು ನನ್ನ ಇಷ್ಟ. ಚೆನ್ನಾಗಿ ಓದಿ ಒಳ್ಳೆಯ ಕೆಲಸ ಸಂಪಾದಿಸ್ಕೊಂಡೇ ವಿಶ್ವ, ಜಗದೀಶ್ ಮುಂದಕ್ಕೆ ಬರಬೇಕು. ಅವರು ಹಳ್ಳಿಯಲ್ಲಿ ನೆಲೆಸಿ ಬೇಸಾಯ ಮಾಡ್ತಾರೆಂದು ನಾನು ನಂಬಿಲ್ಲ. ಕಾಲ ಇದ್ದಂತೆಯೇ ಇರುತ್ತದೆಯೇ ಅಣ್ಣ? ಕೂತು ಬಳಸೋನವನಿಗೆ ಕುಡಿಕೆ ಹಣ ಎಷ್ಟು ದಿನಕ್ಕೆ ಸಾಲದು? ನಿಜ, ಉಳುವವನಿಗೆ ಹೊಲ ಎನ್ನುವ ಚಳುವಳಿ ಆರಂಭವಾಗಿರುವಾಗ ಹಿಂದಿನ ಹಾಗೆ ಜಮೀನ್ದಾರಿಕೆ ಮಾಡೋದಕ್ಕೆ ಮುಂದೆ ಸಾಧ್ಯ ಆಗೋದಿಲ್ಲ. ರೈತರಿಗೂ ಬಹಳ ತಿಳುವಳಿಕೆ ಬಂದಿದೆ ಅಣ್ಣ. ಎಲ್ಲವನ್ನು ಅವರು ವ್ಯವಹಾರ ದೃಷ್ಟಿಯಿಂದಲೇ ನೋಡಲು ಆರಂಭಿಸಿದ್ದಾರೆ. ನಾವು ದುಡಿದು ಯಜಮಾನರ ಮನೆಯ ಕಣಜ ಯಾಕೆ ತುಂಬಬೇಕು ಎಂದು ಕೇಳ್ತಾರೆ. ಇದರಿಂದ ದೇಶಕ್ಕೆ ಕ್ಷಮವಾಗುತ್ತದೆ ಎಂದು ಕಂಠಿ ನೋಡ್ಬೇಕಣ್ಣ. ಥಟ್ಟನೆ ಯಾವುದೋ ಒಂದನ್ನು ಹೇಳಲು ಸಾಧ್ಯವಿಲ್ಲ. ಜಮೀನು ಮಾಲೀಕರು ರೈತರನ್ನು ಸರಿಯಾಗಿ ನೋಡಿಕೊಂಡಿಲ್ಲ.
ಅವರ ರಕ್ತ ಶೋಷಣೆ ಮಾಡಿದ್ದಾರೆ ಎನ್ನುವ ವಿಷಯದಲ್ಲಿ ಸಂದೇಹವಿಲ್ಲ. ಆ ಪ್ರಾಂತ್ಯಕ್ಕೆಲ್ಲ ರುದ್ರಪ್ಪ ಒಬ್ಬನೇ ಸಾಲದೆ ಮಹಾರಾಯ ಮಾಡದಿರುವ ಅತ್ಯಾಚಾರ ಅನಾಚಾರವೇ ಇಲ್ಲ. ನನಗೂ ಅವನನ್ನೇ ಅಲ್ಪ ಸ್ವಲ್ಪ ಕಿರುಕುಳ ಕೊಡ್ತಿಲ್ಲ. ನಿನಗೇನು ಮಾಡ್ತಿದ್ದಾನೆ? ಆ ತಾಪತ್ರಯ ನಿನ್ನ ತಲೆಗೆ ಯಾಕೆ ಅಂಟಿಸ್ಬೇಕು ಎಂದು ನಾನು ಹೇಳಲಿಲ್ಲ. ರುದ್ರಪ್ಪನಿಗೂ ನನಗೂ ಬಹಳ ಬಹಳ ಮಾತುಕತೆ ನಡೆದೋಯ್ತು. ಏನಾಯ್ತಪ್ಪ? ಸದ್ಯ ಅವನ ಹತ್ರ ವಿರೋಧ ಕಟ್ಕೊಳ್ಬೇಡ. ದುಷ್ಟರನ್ನು ಕಂಡ್ರೆ ದೂರ ಇರೋದೇ ಒಳ್ಳೆಯದು. ನಾನು ಅವನನ್ನು ಹತ್ತಿರ ಸೇರಿಸಲಿಲ್ಲ ಅಣ್ಣ. ಅವನೇ ಹುಡ್ಕೊಂಡು ಬಂದವನು ಕಾಲು ಕೇರ್ಕೊಂಡು ಜಗಳಕ್ಕೆ ಬಂದ. ಏನಾಯಿತು? ನಿನಗೆ ತಿಳಿದಿರುವಂತೆ ರುದ್ರಪ್ಪನಿಗೆ ಕಂಡವರ ಆಸ್ತಿ ಮೇಲೆ ಕಣ್ಣು. ನಮ್ಮ ತೋಟ ನೋಡಿದ್ರೆ ಅವನಿಗೆ ಹೊಟ್ಟೆ ಹುರಿದೋಗ್ತಿತ್ತು. ಹೇಗಾದರೂ ಮಾಡಿ ಅದನ್ನು ನುಂಗಬೇಕೆಂದು ಅವನು ಪ್ರಯತ್ನ ಮಾಡ್ತಲೇ ಇದ್ದ. ನಮ್ಮ ತೆಂಗಿನ ಫಸಲು ನೋಡಿದ ಮೇಲೆ ಅವನಿಗೆ ಹುಚ್ಚು ಹಿಡಿದಂತಾಗಿತ್ತು. ತೋಟ ಖರೀದಿ ಕೇಳೋದಕ್ಕೆ 3-4 ಸಲ ಜನಗಳನ್ನು ಕಳಿಸಿದ. ಕೊಡೋದಿಲ್ಲ ಎಂದು ನಾನು ಹೇಳಿ ಕಳಿಸಿದೆ. ಒಂದಿನ ತಾನೇ ತೋಟದ ಒಳಕ್ಕೆ ಬಂದು ನನ್ನ ಬೇಸಾಯ ಪ್ರಶಂಸೆ ಮಾಡಿದ. ಬಿಸಿಲಿನಲ್ಲಿ ಬಂದಿದ್ದಾನಲ್ಲ ಎಂದು ನಾನು ಎಳ್ನೀರು ಕೀಳಿಸ್ಕೊಟ್ಟೆ. ಎಳ್ನೀರು ಕುಡಿದ. ನೀನು ತೋಟ ಕೊಡ್ತಿ ಎಂದು ಕೇಳಿದ್ನಲ್ಲ ಕಂಟಿ ಎಂದ. ಯಾರು ಹೇಳಿದ್ದು ನಿಮಗೆ? ನನ್ನ ಕಡೆಯವರು ಯಾರೋ ಬಂದು ಕೇಳಿದ್ರು. ಅವರಿಗೂ ಕೊಡೋದಿಲ್ಲ ಎಂದು ಹೇಳಿ ಕಳಿಸಿದ್ದಲ್ಲ. ನನ್ನ ಮಾತು ಕೇಳಿ ಕಂಟಿ, ಒಳ್ಳೆ ಬೆಲೆ ಕೊಡ್ತೇನೆ, ಕೊಟ್ಬಿಡು. ಇದೇನು ಬೇಡಿಕೆಯೋ ಬೆದರಿಕೆಯೋ? ನಿಮಗೆಲ್ಲ ಹೊಲ ಗದ್ದೆ ತೋಟ ದಕ್ಕೋದಿಲ್ಲ. ಈಗ ನನ್ನ ಮಾತು ಕೇಳಿದ್ರೆ ಕೈಗೆ 4 ಕಾಸು ಸಿಗುತ್ತೆ. ನಾಳೆ ಅದನ್ನು ಕಳ್ಕೊಳ್ತೀಯ. ದಕ್ಕೋದಿಲ್ಲ ಅಂದರೆ ಏನರ್ಥ ರುದ್ರಪ್ಪ? ದುಡಿಯೋವನಿಗೆ ಭೂಮಿ ಎಂದು ಚಳುವಳಿ ಆರಂಭವಾಗಿರೋದನ್ನು ಕಾಣೆಯಾ? ನಿಮ್ಮ ಹೊಲ ಗದ್ದೆಯನ್ನೆಲ್ಲ ರೈತರು ಬದ್ದು ಕಿತ್ಕೊಳ್ತಾರೆ. ನಾನು ರೈತ ಎನ್ನುವುದನ್ನು ನೀನು ಮರೆತ ಹಾಗೆ ಕಾಣುತ್ತದೆ ರುದ್ರಯ್ಯ. ರೈತರ ಹೊಲವನ್ನು ದೋಚಿಕೊಂಡು ಅವರ ಕೈಯಲ್ಲಿ ನಾನು ಅನ್ನ ತಿಂತ ಕೂತಿಲ್ಲ. ರೈತರಿಗಿಂತಲೂ ಹೆಚ್ಚಾಗಿ ನಾನು ದುಡಿತಾ ಇದ್ದೀನಿ. ರೈತರು ಎಬ್ಬಿಸಿರುವ ಚಳುವಳಿಯಿಂದ ನಿನಗೆ ತಲೆನೋವು ಇದೆಯೇ ವಿನಾ ನನಗಿಲ್ಲ. ರುದ್ರಪ್ಪನ ಮುಖ ಕೆಂಪಾಯಿತು. ನನ್ನ ಮಾತು ತೆಗೆದು ಹಾಕಿದ್ರೆ ನೀನು ಮುಂದೆ ಬಹಳ ದುಃಖ ಪಡಬೇಕಾಗುತ್ತೆ. ಏನು ಬೇಕಾದರೂ ಬರಲಿ ಬಿಡಯ್ಯ, ನಾನೇನೋ ಕಳ್ಳತನ ಮಾಡಿಲ್ಲ ಎಂದು ನಾನು ಸ್ವಲ್ಪ ಗಟ್ಟಿಯಾಗಿ ಉತ್ತರವಿಟ್ಟೆ. ರುದ್ರಪ್ಪ ಸುಮ್ಮನೆ ಇರೋದಿಲ್ಲ ಎನ್ನುವುದು ನನಗೂ ಗೊತ್ತಿತ್ತು. ತೋಟಕ್ಕೆ ಬಲವಾದ ಕಾವಲು ಹಾಕಿದೆ. 4-5 ದಿನಗಳಾಗಿರಬಹುದು. ಬೆಳಗ್ಗೆ ನಾನು ಎಂದಿನಂತೆ ತೋಟಕ್ಕೆ ಹೋದಾಗ ನಮ್ಮ ರೈತ ಇಬ್ಬರನ್ನು ತೋಟದ ಅಡಿಕೆ ಮರಗಳಿಗೆ ಬಿಗಿದು ಬಲವಾಗಿ ಹೊಡೆದಿದ್ದು ಕಂಡುಬಂತು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.